ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೂ ಮೊದಲು ಬೌರಿಂಗ್ ಹಾಸ್ಪಿಟಲಲ್ಲಿ DNA ಟೆಸ್ಟ್ ಮಾಡಿದರು. ನಿಮಗೆಲ್ಲ ನೆನಪಿರಬೇಕು, ಇನ್ಕ್ಲೂಡಿಂಗ್ ದರ್ಶನ್. ಈ DNA ಮ್ಯಾಚಿಂಗ್ ಆರೋಪಿಗಳಿಗೆ ಈಗ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಟ್ಟಿದೆ. ಕೊಲೆಗಾರರಿಗೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಯ ಕೇಸ್ DNA ಮ್ಯಾಚಿಂಗ್ ಆರೋಪಿಗಳಿಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಟ್ಟಿದೆ. ಬಹುತೇಕ ಆರೋಪಿಗಳ ಮೈ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಇತ್ತು. ಅವರ ಶರ್ಟು, ಅವರ ಶೂಸು, ಚಪ್ಪಲಿ ಎಲ್ಲವನ್ನು ವಶಪಡಿಸ್ಕೊಂಡಿದ್ರಲ್ಲ. ಹಾಗಾದರೆ ಯಾರ್ಯಾರ ಬಟ್ಟೆ ಮೇಲೆ ರಕ್ತದ ಕಲೆ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ದರ್ಶನ್ ಬಟ್ಟೆಯನ್ನು ಕೂಡ ಅವ್ರು ಹಾಕಿದ್ದಂತಹ ಬ್ಲ್ಯಾಕ್ ಟೀ ಶರ್ಟ್, ಬ್ಲೂ ಜೀನ್ಸ್ ಪ್ಯಾಂಟನ್ನು ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿ ವಶಪಡಿಸ್ಕೊಂಡು ಬರ್ತಾರೆ ಪೊಲೀಸರು. ಒಗದಾಗಿರುತ್ತೆ ಅದನ್ನು, ಆದರೂ ಕೂಡ ಅದರಲ್ಲಿ ಗೊತ್ತಾಗುತ್ತೆ. ಈಗ ಯಾರ್ಯಾರ ಬಟ್ಟೆ ಮೇಲೆ ರಕ್ತದ ಕಲೆ ಇದೆ ಅಂತ A1 ಪವಿತ್ರ ಗೌಡ ಬಟ್ಟೆಯ ಮೇಲೆ ಕೂಡ ರಕ್ತದ ಕಲೆ ಕಂಡು ಬಂದಿದೆ. A2 ದರ್ಶನ್, ಆಮೇಲೆ ರಿಮೆಂಬರ್ ಆ ಎಲ್ಲ ರಕ್ತ ಎಲ್ಲ ರೇಣುಕಾಸ್ವಾಮಿದೇನೆ. A4 ರಾಘವೇಂದ್ರ ಬಟ್ಟೆ ಮೇಲೆ ರಕ್ತದ ಕಲೆ ಇದೆ. A5 ನಂದೀಶ್, ಇವನ ಬಟ್ಟೆಯ ಮೇಲೆ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ. ಇನ್ನು A7 ಅನುಕುಮಾರ್, A6 ಜಗದೀಶ್, A7 ಅನುಕುಮಾರ್, ಈತನ ಬಟ್ಟೆಯಲ್ಲೂ ಕೂಡ ರಕ್ತದ ಕಲೆ ಇದೆ. A8 ರವಿಶಂಕರ್ ಆರೋಪಿ, 8ನೇ ಆರೋಪಿ ರವಿಶಂಕರ್. 9ನೇ ಆರೋಪಿ ಧನ್ರಾಜ್, 10ನೇ ಆರೋಪಿ ವಿನಯ್, 11ನೇ ಆರೋಪಿ ನಾಗರಾಜ್. A11 A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೂಷ್ ಮತ್ತು A17 ನಿಖಿಲ್ ನಾಯಕ್. ಇಷ್ಟೂ ಜನರ ಬಟ್ಟೆಯ ಮೇಲೆ ರಕ್ತದ ಕಲೆ ಇದೆ. ಮತ್ತು ಆ ರಕ್ತ ರೇಣುಕಾಸ್ವಾಮಿಯದ್ದು ಅಂತ DNA ಪರೀಕ್ಷೆಯಲ್ಲಿ ಪ್ರೂವ್ ಆಗಿದೆ. ಇನ್ನು ಚಪ್ಪಲಿ ಮತ್ತು ಶೂ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಯಾರ್ಯಾರದ್ದು? A1 ಪವಿತ್ರ ಗೌಡ ಚಪ್ಪಲಿ ಮೇಲೆ ರಕ್ತದ ಕಲೆ ಇದೆ. ಇನ್ನು A2 ದರ್ಶನ್ ಲೂಫರ್ಸ್ ಶೂಸ್ ಹಾಕಿದ್ರು ಅವರು, ಅದ್ರ ಮೇಲೂ ಸಿಕ್ಕಿದೆ. A4 ರಾಘವೇಂದ್ರ ಚಪ್ಪಲಿನಲ್ಲೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ. A5 ನಂದೀಶ್ ಚಪ್ಪಲಿ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. A10 ವಿನಯ್ ಚಪ್ಪಲಿ ಅಥವಾ ಶೂಸ್ ಅವ್ರು ಏನು ಹಾಕ್ಕೊಂಡಿದ್ರು ಅವತ್ತದು. ಇನ್ನು A11 ನಾಗರಾಜ್ ಮತ್ತು A13 ದೀಪಕ್, ಇವರಿಷ್ಟು ಜನರ ಶೂಸು ಮತ್ತು ಚಪ್ಪಲಿಯನ್ನು ಪರೀಕ್ಷೆಗೆ ಒಳಪಡಿಸಿದಾಗ ರೇಣುಕಾಸ್ವಾಮಿ ರಕ್ತ ಇರತಕ್ಕಂಥದ್ದು ಪತ್ತೆಯಾಗಿದೆ.